ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಬೆಂಗಳೂರಲ್ಲಿ ಹಾಡ ಹಗಲೇ ಕೋಟಿಯಷ್ಟು ದರೋಡೆಯಾಗಿದೆ. 7 ಕೋಟಿ 11 ಲಕ್ಷ ಲೂಟಿ ಹೊಡೆದಿದೆ ಗ್ಯಾಂಗ್. 7 ಕೋಟಿ 11 ಲಕ್ಷ ಲೂಟಿ ಹೊಡೆದು ಗ್ಯಾಂಗ್ ಪರಾರಿಯಾಗಿದೆ. KA03 NC 8052 ನಂಬರ್ನ ಇನೋವಾ ಕಾರ್ನಲ್ಲಿ ಖದೀಮರು ಎಂಟ್ರಿ ಕೊಡ್ತಾರೆ. ಇನೋವಾದಲ್ಲಿ ಬಂದಂತಹ 7 ರಿಂದ 8 ಜನ ದರೋಡೆ ಎಸಗಿದ್ದಾರೆ. GJ01 HT 9173 ನಂಬರ್ ಹಣವಿದ್ದ ವಾಹನವನ್ನ ಹೈಜಾಕ್ ಮಾಡಿದ್ದಾರೆ. ಹಾಡ ಹಗಲೇ 7 ಕೋಟಿಗೂ ಅಧಿಕ ಹಣ ದೋಚಿ ಪರಾರಿಯಾಗಿದೆ ಗ್ಯಾಂಗ್. ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ದುಷ್ಕೃತ್ಯ ಇದು. ನೀವೇನ್ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಒಂದು ಕಡೆ ಹಣವಿರುವಂತಹ ವಾಹನ, ಅದನ್ನ ಅಡ್ಡಗಡ್ದಂತಹ ದರೋಡೆಕೋರರು ಇದ್ದಂತಹ ಹಣವನ್ನೆಲ್ಲ ಇನೋವಾಗೆ ತುಂಬಿಕೊಂಡು ಎಸ್ಕೇಪ್ ಆಗಿದ್ದಾರೆ. 7 ರಿಂದ 8 ಜನ ಇದ್ದಂತಹ ದರೋಡೆಕೋರರ ಗ್ಯಾಂಗ್ ಈ ಕೃತ್ಯ ಎಸಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯ ಡೇರಿ ಸರ್ಕಲ್ ಫ್ಲೈಓವರ್ ಮೇಲೆ ಆದಂತಹ ಘಟನೆ ಏನು ನಡೀತು, ಅಲ್ಲಿ ವಾಹನವನ್ನ ಹೈಜಾಕ್ ಮಾಡಲಾಯಿತು. ಆ ಸ್ಥಳದಲ್ಲಿ ಈಗ ತನಿಖಾ ತಂಡ ಬೀಡು ಬಿಟ್ಟಿದೆ. FSL ತಂಡ ಇದೆ, ಸೋಕೋ ಟೀಮ್ ಇದೆ, ಪರಿಶೀಲನೆಯನ್ನ ನಡೆಸ್ತಾ ಇದೆ. ಒಂದಲ್ಲ ಎರಡಲ್ಲ 7 ಕೋಟಿ 11 ಲಕ್ಷದಷ್ಟು ಹಣವನ್ನ ದೋಚಿ ಪರಾರಿಯಾಗಿದ್ದಾರೆ. ಅದು ಕೂಡ ಹಾಡ ಹಗಲೇ ನಡೆದಂತಹ ದುಷ್ಕೃತ್ಯ ಇದು. ಅದರಲ್ಲೂ ಕೂಡ ಅಲ್ಲಿನ ಸಿಬ್ಬಂದಿಗಳಿಗೆ ಬೆದರಿಸಿ, ಅಲ್ಲಿ ಸೆಕ್ಯೂರಿಟಿ ಇತ್ತು, ಮತ್ತೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಇದ್ರು, ಅವರೆಲ್ಲರನ್ನ ಕೂಡ ಬೆದರಿಸಿ ಹೆದರಿಸಿ ಹಣವನ್ನ ದೋಚಿ ಎಸ್ಕೇಪ್ ಆಗಿದ್ದಾರೆ. KA03 NC 8052 ನಂಬರ್ನ ಇನೋವಾ ಕಾರ್ನಲ್ಲಿ ಬಂದಂತ ವ್ಯಕ್ತಿಗಳು ತಾವು RBI ನಿಂದ ಬಂದಿರೋದು ಅಂತ ಹೇಳ್ಕೊಳ್ತಾರೆ. ಪರಿಶೀಲನೆ ನಡೆಸಬೇಕು ಅಂತಾರೆ. ಹಾಗಾಗಿ ಅಲ್ಲಿ ಸಿಬ್ಬಂದಿಗಳು ಅಲ್ಲಿ ವಾಹನವನ್ನ ನಿಲ್ಲಿಸಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಅವರ ಮಾತನ್ನ ಕೇಳ್ತಾರೆ. ಆದರೆ ಇದ್ದಕ್ಕಿದ್ದಂತೆ ಎಲ್ಲ ಹಣವನ್ನ ಎಗರಿಸಿ ಅವರು ಎಸ್ಕೇಪ್ ಆಗಿದ್ದಾರೆ. ಸದ್ಯ CCTV ಫುಟೇಜ್ಗಳನ್ನ ಕೂಡ ಪರಿಶೀಲಿಸಲಾಗ್ತಾ ಇದೆ. ಆ ಒಂದು ಕಾರು ಎಲ್ಲಿ ಹೋಗಿದೆ ಅದರ ಮೂಮೆಂಟ್ ಅನ್ನ ಕೂಡ ಟ್ರೇಸ್ ಮಾಡಲಾಗ್ತಾ ಇದೆ. ಹಾಡ ಹಗಲೇ, ಅದು ಕೂಡ ಸರಿಸುಮಾರು 1 ರಿಂದ 1:30 ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ಇದು. ಹೈಜಾಕ್ ಮಾಡಿ 7 ಕೋಟಿಯನ್ನ ಲೂಟಿ ಹೊಡೆದಿದ್ದಾರೆ ಖದೀಮರು. ಸಿನಿಮಾ ಸ್ಟೈಲ್ನಲ್ಲಿ ಬಂದಂತಹ ದುಷ್ಕರ್ಮಿಗಳು 7 ಕೋಟಿಯನ್ನ ಕದ್ದೊಯ್ದಿದ್ದಾರೆ. ಅಶೋಕ್ ಪಿಲ್ಲರ್ ಬಳಿ ಹಣವಿದ್ದ ವಾಹನವನ್ನ ಅಡ್ಡಗಟ್ತಾರೆ. RBI ಅಧಿಕಾರಿಗಳು ಅಂತ ಹೇಳಿ ವಾಹನವನ್ನ ಹೈಜಾಕ್ ಮಾಡ್ತಾರೆ. ನಾವು RBIನವರು, ನೀವು ನಿಯಮ ಉಲ್ಲಂಘಿಸಿದ್ದೀರಾ, ಪೊಲೀಸ್ ಠಾಣೆಗೆ ಬನ್ನಿ ಅಂತ ಹೇಳಿ ಹೇಳ್ತಾರೆ. ಇನೋವಾ ಕಾರ್ನಲ್ಲಿ CMS ಸಿಬ್ಬಂದಿಯನ್ನ ಕರೆತಂದು ಅಲ್ಲಿ ಡೇರಿ ಸರ್ಕಲ್ ಫ್ಲೈಓವರ್ ಏನಿದೆ ಅಲ್ಲಿ ನಿಲ್ಲಿಸ್ತಾರೆ. ಹಣವಿದ್ದ CMS ವಾಹನವನ್ನ ಹೈಜಾಕ್ ಮಾಡಿ ತರ್ತಾರೆ. ಅದೇ ಡೇರಿ ಸರ್ಕಲ್ ಫ್ಲೈಓವರ್ ಮೇಲೆ ಹಣ ಎಕ್ಸ್ಚೇಂಜ್ ಆಗುತ್ತೆ. ನಂತರ ಇಲ್ಲಿಂದ ಪರಾರಿಯಾಗಿದೆ ರಾಬರಿ ಗ್ಯಾಂಗ್. ವಾಹನದಿಂದ ಎಲ್ಲಾ ಸಿಬ್ಬಂದಿಯನ್ನ ಖದೀಮರು ಇಳಿಸ್ತಾರೆ. ಜಯನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ವಾಹನವನ್ನ ಹೈಜಾಕ್ ಮಾಡಲಾಗಿದೆ. ಒಂದ್ ಕಡೆ ಅಲ್ಲಿ ಸದ್ಯದ ದೃಶ್ಯ ಯಾವ ರೀತಿ ಕಂಡು ಬರ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಇನ್ನೊಂದು ಭಾಗದಲ್ಲಿ ಆ ಕೃತ್ಯಕ್ಕೆ ಬಳಸಿದಂತಹ ಇನೋವಾ ಕಾರನ್ನ ಗಮನಿಸ್ತಾ ಇದ್ದೀರಿ. ಕೋಟಿ ಹಣವಿದ್ದಂತಹ ವಾಹನ ಚಲಾಯಿಸ್ತಾ ಪರಾರಿಯಾಗಿದ್ದಾರೆ. ಲಾಲ್ಬಾಗ್ ಹಿಂಬದಿ ಗೇಟ್ ಬಳಿ ಹಣವಿದ್ದ ಕಾರನ್ನ ತಂದಿದ್ರು ಅವರು, ಅದು ಗೊತ್ತಾಗ್ತಾ ಇದೆ. ಹಣವಿದ್ದ ವಾಹನ ಬರ್ತಾ ಇದ್ದಂತೆ ಇನೋವಾ ಕಾರು ಎಂಟ್ರಿ ಆಗುತ್ತೆ. ಇನೋವಾ ಕಾರ್ನಲ್ಲಿ 7 ಕೋಟಿ 11 ಲಕ್ಷವನ್ನ ತುಂಬಿದ್ರು ಗ್ಯಾಂಗ್. ಡೇರಿ ಸರ್ಕಲ್ ಕಡೆ CMS ವಾಹನ ಇನೋವಾದಲ್ಲಿ ಪ್ರಯಾಣವನ್ನು ಬೆಳೆಸ್ತಾರೆ. ಸಿದ್ದಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ಇದು. ನೋಡಿ ಯಾವ ರೀತಿ ಪ್ರೀ ಪ್ಲಾನ್ ಅನ್ನ ಮಾಡ್ಕೊಳ್ತಾರೆ. ಆ ಹಣ ತುಂಬಿರುವಂತಹ ವಾಹನ ಎಲ್ಲಿಂದ ಎಷ್ಟಿಗೆ ಹೊರಡುತ್ತೆ, ಎಷ್ಟು ಗಂಟೆಗೆ ಹೊರಡುತ್ತೆ, ಯಾರ್ಯಾರಿರ್ತಾರೆ, ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕಿದಂತಹ ಈ ಗ್ಯಾಂಗ್ ಈ ರೀತಿ ಹಣವನ್ನ ಎಗರಿಸಿ ಪರಾರಿಯಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, ನಾವಿಲ್ಲಿ ಗಮನಿಸ್ತಾ ಇರೋ ಹಾಗೆ ಅವರು ಮುಂಚೆಯೇ ಪ್ರೀ ಪ್ಲಾನ್ ಮಾಡಿದ್ರು, ಹಾಗಾಗಿಯೇ ಇದೊಂದು ರೀತಿ ಇಷ್ಟು ದೊಡ್ಡ ಮಟ್ಟಕ್ಕೆ ಹಣವನ್ನ ಎಗರಿಸಿ ಪರಾರಿಯಾಗೋದಕ್ಕೆ ಸಾಧ್ಯವಾಯಿತು ಅನ್ನೋದು ಗೊತ್ತಾಗ್ತಾ ಇದೆ. ನೀವು ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ರಿ, ಅದು ಯಾವ್ಯಾವ ರೀತಿ ನಡೆಸಿರಬಹುದು, ಅಥವಾ ಎಷ್ಟು ಜನರು ಇದರಲ್ಲಿ ಭಾಗ್ಯ ಆಗಿರಬಹುದು, ಅಥವಾ ಈ ಒಂದು ಕೃತ್ಯಕ್ಕೆ ಏನೆಲ್ಲ ಅವರು ಸಿದ್ಧತೆಯನ್ನ ಮಾಡ್ಕೊಂಡಿದ್ರು ಅನ್ನುವಂಥ ಕುರಿತಂತೆ ಸದ್ಯ ಈಗ CCTV ಪರಿಶೀಲಿಸಿದಾಗ ಏನೆಲ್ಲ ವಿಚಾರಗಳು ಗೊತ್ತಾಗ್ತಾ ಇದೆ, ಎಲ್ಲಿಂದ ಬಂದಿದ್ದು, ಯಾರ್ಯಾರಿದ್ರು, ಏನಾದ್ರೂ ಗೊತ್ತಾಗ್ತಾ ಇದೆಯಾ ಕಿರಣ್? ಮಧು ನಾಗರಾಜ್, ಮುಖ್ಯವಾಗಿ ಈಗಾಗಲೇ ಈ ಒಂದು ಘಟನೆ ಅಶೋಕ ಏನೊಂದು ಪಿಲ್ಲರ್ ಏನಿದೆ, ಅಶೋಕ ಪಿಲ್ಲರ್ ಏನಿದೆ, ಆ ಒಂದು ಸ್ಥಳದಲ್ಲಿ ಫಸ್ಟ್ ಆಗುತ್ತೆ. ಆ ಒಂದು
ಎಸ್ ಕಿರಣ್, ನಿಮ್ಮ ಧ್ವನಿ ಸ್ಪಷ್ಟವಾಗಿಲ್ಲ. ನಾನು ನಿಮ್ಮನ್ನ ಮತ್ತೆ ಸಂಪರ್ಕಿಸ್ತೀನಿ. ಎಸ್, ಅಶೋಕ ಪಿಲ್ಲರ್ ಬಳಿ ಕಾರನ್ನ ತಡಿತಾರೆ ಅಂದ್ರೆ ವಾಹನ ಇದ್ದಂತಹ ಅಂದ್ರೆ ಹಣ ಇದ್ದಂತಹ ವಾಹನವನ್ನ ಅಶೋಕ ಪಿಲ್ಲರ್ ಬಳಿ ತಡಿತಾರೆ ಅನ್ನೋದು ಗೊತ್ತಾಗತ್ತೆ. ಅಲ್ಲಿ ಸಿಬ್ಬಂದಿಗಳಿಗೆ ಅವರು ಹೆದರಿಸ್ತಾರೆ, ನಾವು RBI ಆಫೀಸರ್ಸ್, ನೀವು ಇಲ್ಲಿ ಕೆಲವೊಂದು ತಪ್ಪುಗಳನ್ನ ಮಾಡಿದ್ದೀರಾ ಅಂತ ಹೇಳಿ ಅವ್ರ ಮೇಲೆ ಒಂದಷ್ಟು ಆರೋಪಗಳನ್ನ ಮಾಡ್ತಾರೆ. ಹಾಗಾಗಿ ಹೆದರ್ದಂತಹ ಅಲ್ಲಿನ ಸಿಬ್ಬಂದಿಗಳು ನಿಜಕ್ಕೂ ಇವರು RBI ಆಫೀಸರ್ಸ್ ಅಂತ ಹೇಳಿ ಆ ವಾಹನವನ್ನ ಅಲ್ಲಿ ನಿಲ್ಲಿಸ್ತಾರೆ. ಅದಾದ ನಂತರದಲ್ಲಿ ಡ್ರೈವರ್ ಸಮೇತ ಬಂದಂಥವರು ಡೈರಿ ಸರ್ಕಲ್ ಬಳಿ ಈ ರೀತಿ ಹಣವನ್ನ ಎಗರಿಸಿ ಪರಾರಿಯಾಗಿದ್ದಾರೆ. ನಮ್ಮ ಪ್ರತಿನಿಧಿ ಕಿರಣ್ ಮಾಹಿತಿಯನ್ನ ಕೊಡ್ತಾ ಇದ್ರು. ಕಿರಣ್, ಹೇಳ್ತಾ ಇದ್ರಿ ಅವ್ರು ಯಾವ ರೀತಿ ಈ ಪ್ಲಾನ್ ಅನ್ನ ಮಾಡಿದ್ರು ಅಥವಾ ಯಾವ ರೀತಿ ಘಟನೆ ನಡೀತು ಅನ್ನೋದು ಕುರಿತಂತೆ. ಜಯನಗರದ ಕಡೆಯಿಂದ ಬಂದಂತ ಏನು ದುಡ್ಡಿದ್ದಂಥ ವೆಹಿಕಲ್ CMS ವೆಹಿಕಲ್ ಏನಿದೆ ಅದರಲ್ಲಿ ಇಬ್ರು ಗನ್ಮ್ಯಾನ್ಗಳಿರ್ತಾರೆ, ಒಬ್ರು ಬ್ಯಾಂಕಿಗೆ ಸಂಬಂಧಪಟ್ಟಂತ ಆಫೀಸರ್ ಇರ್ತಾರೆ, ಮತ್ತೆ ಡ್ರೈವರ್ ಇರ್ತಾರೆ. ಇವರು ವೆಹಿಕಲ್ ತಗೊಂಡು ಅಶೋಕ ಪಿಲ್ಲರ್ ಬಂದ ತಕ್ಷಣ ಒಂದು ಇದ್ದಕ್ಕಿದ್ದಂತೆ ಇನೋವಾ ವೆಹಿಕಲ್ ಬಂದು ಫಸ್ಟ್ ಅಲ್ಲಿ ಅಡ್ಡಗಟ್ಟಿ ನಾವು RBI ಆಫೀಸರ್ಸ್ ಅಂತ ಇರ್ತಾರೆ, ಜೊತೆಗೆ ಅಲ್ಲಿ ಫೇಕ್ ನಂಬರ್ ಪ್ಲೇಟ್, ಈಗಾಗಲೇ ಅದು ವೆಹಿಕಲ್ ಈ ಶಿಫ್ಟ್ ವೆಹಿಕಲ್ದು ಅಂತ ಗೊತ್ತಾಗೋಗಿದೆ, ಅದು ಫೇಕ್ ನಂಬರ್ ಪ್ಲೇಟ್ ಹಾಕಿರ್ತಾರೆ, ಅಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಹಾಕೊಂಡಿರ್ತಾರೆ. ನಂತರ ನೀವು ಗೈಡ್ ಲೈನ್ಸ್ ಅನ್ನ ಉಲ್ಲಂಘನೆ ಮಾಡಿದ್ವಿ, ಈ ಗಾಡಿನ ಸೀಸ್ ಮಾಡ್ತಾ ಇದೀವಿ ಅಂತ ಹೇಳಿ ಅಲ್ಲಿದ್ದಂತ ಗನ್ಮ್ಯಾನ್ ಇರ್ಬೋದು, ಬ್ಯಾಂಕಿನ ಎಂಪ್ಲಾಯ್ ಇರ್ಬೋದು, ಅವ್ರನ್ನ ಡ್ರೈವರ್ನೆಲ್ಲಾನು ಬಿಟ್ಟು ಆ ವೆಹಿಕಲ್ನ ಇವರು ಈ ಒಂದು ತಂಡ ಹೈಜಾಕ್ ಮಾಡುತ್ತೆ. ಹೈಜಾಕ್ ಮಾಡಿ ನಂತರ ಅಶೋಕ ಪಿಲ್ಲರ್ ಇಂದ ಮುಂದಕ್ಕೆ ಬಂದು ಲಾಲ್ಬಾಗಿನ ಹಿಂಬದಿ ಏನ್ ಗೇಟ್ ಇದೆ ಅಲ್ಲಿ ಬಂದು ಸ್ಟಾಪ್ ಮಾಡ್ತಾರೆ. ಪಕ್ಕದಲ್ಲಿ ಇನೋವಾ ವೆಹಿಕಲ್ ಏನ್ ಬಂದಿದ್ರು ಅಲ್ಲಿ ಹೋಗಿ ಸ್ವಲ್ಪ ದೂರದ ಸುಮಾರು ಒಂದು 500 ಮೀಟರ್ಗೆ ಮುಂದಕ್ಕೆ ಹೋಗಿ ಆ ಗಾಡಿನ ಸ್ಟಾಪ್ ಮಾಡ್ತಾರೆ. ಆ ಗಾಡಿಲಿ ಏನು ಈ ಒಂದು 7,11,00,000 ಏನಿತ್ತು ಸೆಕ್ಯೂರಿಟಿ ವೆಹಿಕಲ್ CMS, ಆ ವೆಹಿಕಲ್ ಇದ್ದಿದ್ದಂತ ಹಣವನ್ನೆಲ್ಲೂ ಕೂಡ ಇನೋವಾ ವೆಹಿಕಲ್ಗೆ ಶಿಫ್ಟ್ ಮಾಡ್ಕೋತಾರೆ, ಕಂಪ್ಲೀಟ್ ಆಗಿ ಅಲ್ಲಿ ಶಿಫ್ಟ್ ಮಾಡ್ಕೊಡ್ತಾರೆ. ಅದು ಸಿದ್ದಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುತ್ತೆ. ಫಸ್ಟ್ ಅಡ್ಡಗಟ್ಟಿದ್ದು ಜಯನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವಂತದ್ದು. ನಂತರ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಏನು ಈ ಒಂದು ಲಾಲ್ಬಾಗ್ ಪಕ್ಕದಲ್ಲಿ ಎಲ್ಲವೂ ಕೂಡ ಶಿಫ್ಟ್ ಮಾಡಾದ್ಮೇಲೆ ಅದೇ ವೆಹಿಕಲ್ನ ಮತ್ತೆ ಎರಡು ವೆಹಿಕಲ್ ಕೂಡ ಮತ್ತೆ ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ಬಂದು ಗಾಡಿನ ಸ್ಟಾಪ್ ಮಾಡ್ತಾರೆ. ಅದಾದ್ಮೇಲೆ ಅಲ್ಲಿದ್ದಂತ ಏನು ಓಡಿಸ್ಕೊಂಡ್ ಬಂದ್ರೆ ಅವರು ಇನೋವಾ ವೆಹಿಕಲ್ ಹತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಈಗಿರೋ ಇನ್ಫಾರ್ಮೇಶನ್ ಸುಮಾರು ಅಲ್ಲಿಂದ ಆ ವೆಹಿಕಲ್ ಸೋನಿ ವರ್ಡ್ ಹೋಗಿ ವೈಟ್ ಫೀಲ್ಡ್ ಕಡೆ ಹೋಗಿದೆ ಅನ್ನೋ ಒಂದು ಇನ್ಫಾರ್ಮೇಶನ್, ಯಾಕೆಂದ್ರೆ ಕಂಪ್ಲೀಟ್ ಆಗಿ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಆ ವೆಹಿಕಲ್ ಎಲ್ಲಿಂದ ಎಂಟ್ರಿ ಆಯಿತು, ಎಲ್ಲಿ ಎಕ್ಸಿಟ್ ಆಯಿತು ಅನ್ನೋದು. ಈಗಾಗಲೇ ನಾನು ಆಗಲೇ ಹೇಳಿದೆ, ಇದು ಫೇಕ್ ನಂಬರ್ ಪ್ಲೇಟ್ ಹಾಕೊಂಡ್ ಬಂದಿರ್ತಾರೆ ಅಂತ ಅದೀಗ ಪ್ರೂವ್ ಆಗಿದೆ. ಅದು ಗಂಗಾಧರ್ ಅನ್ನೋ ವ್ಯಕ್ತಿಗೆ ಸೇರಿದಂತ ಒಂದು ಶಿಫ್ಟ್ ಕಾರಿನ ಒಂದು ನಂಬರ್ ಪ್ಲೇಟ್, ಅದನ್ನ ಹಾಕೊಂಡು ಇವರು ಕಂಪ್ಲೀಟ್ ಆಗಿ ಪ್ಲಾನ್ ಮಾಡ್ಕೊಂಡು, ಯಾಕೆಂತಂದ್ರೆ ಈ ವೆಹಿಕಲ್ ಇಷ್ಟೊತ್ತಿಗೆ ಬರುತ್ತೆ, ಇಷ್ಟು ಹಣ ಇರುತ್ತೆ, ಇಲ್ಲಿಂದ ಈ ಬ್ಯಾಂಕಿಂದ ಇನ್ನೊಂದು ಕಡೆ ಹೋಗುತ್ತೆ ಅನ್ನೋದು ಎಲ್ಲವೂ ಮಾಹಿತಿ ಇದ್ದು ಕರೆಕ್ಟಾಗಿ ರೈಟ್ ಟೈಮಲ್ಲಿ ಅಲ್ಲಿಗೆ ಬಂದು ಅಡ್ಡಗಟ್ಟಿ ಆ ವೆಹಿಕಲ್ನ ಹೈಜಾಕ್ ಮಾಡಿ, ದುಡ್ಡಿದಂಥ ವೆಹಿಕಲ್ನ ಹೈಜಾಕ್ ಮಾಡಿಕೊಂಡು ನಂತರ ಮುಂದಕ್ಕೆ ಹೋಗಿ ಅದನ್ನೆಲ್ಲವೂ ಕೂಡ ಇನ್ನೊಂದು ವೆಹಿಕಲ್ಗೆ ಶಿಫ್ಟ್ ಮಾಡಿಕೊಂಡು ಅಲ್ಲಿಂದ ಈಗ ಈ ಒಂದು ವೈಟ್ ಫೀಲ್ಡ್ ಕಡೆಗೆ ಮುಂದಕ್ಕೆ ಹೋಗಿದ್ದಾರೆ. ಮತ್ತೆ ಏನು ಹೈಜಾಕ್ ಮಾಡಿದ ವೆಹಿಕಲ್ನ ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ಅಲ್ಲಿ ಸ್ಟಾಪ್ ಮಾಡಿ ಅಲ್ಲಿಂದ ಅವರು ಎಸ್ಕೇಪ್ ಆಗಿರುವಂಥದ್ದು ಈಗ ಸದ್ಯಕ್ಕೆ ತಿಳಿದು ಬಂದಿದೆ. ಈಗ ಸಂಬಂಧಪಟ್ಟಂತೆ ಅವರು ಯಾರು, ಹೇಗಿದ್ರು, ಯಾವ ಭಾಷೆಯಲ್ಲಿ ಮಾತಾಡ್ತಾ ಇದ್ರು ಅಥವಾ ಏನಿತ್ತು, ಅವ್ರ ID ಕಾರ್ಡ್ ತೋರಿಸಿದ್ರು ಅಥವಾ ವೆಹಿಕಲ್ ಎಲ್ಲಿದೆ, ಎಲ್ಲಿಂದ ಹೋಗಿದೆ, ಎಲ್ಲವನ್ನೂ ಕೂಡ ಈಗ ಟೆಕ್ನಿಕಲ್ ಇರ್ಬೋದು, ಜೊತೆಗೆ CCTV ಕಂಪ್ಲೀಟ್ ಆಗಿ ಮಾನಿಟರ್ ಮಾಡ್ತಾ ಇದ್ದಾರೆ. ಮುಂದೆ ನಾಗರಾಜ್. ಓಕೆ ಕಿರಣ್, ಹಾಗೆ ಸಂಪರ್ಕದಲ್ಲಿ MDH ನ ಕಿಚನ್ ಅಲ್ಲಿ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಬೆಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH